ವೆಲ್ಕಮ್ಸ್ ಟು ಕಾವ್ಯ ಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಮುದ್ದೆ ಜೊತೆ ಬಿಸಿ ಬಿಸಿ ಆದಂತಹ ಹಳ್ಳಿ ಸ್ಟೈಲಲ್ಲಿ ಮಾಡುವಂತಹ ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಈಗ ದಂಟು ಸೊಪ್ಪನ್ನ ತೊಗೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಒಂದು ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಲೆ ಮೇಲೆ ಸೊಪ್ಪನ್ನು ಇಡ್ತಾಯಿದ್ದೀನಿ. ಸೊಪ್ಪು ಜೊತೆಗೆ ನಾನೀಗಾಗಲೇ ಹೇಳಿದ್ನಲ್ಲ, ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿಯನ್ನು ಅವು ಕೂಡ ಅದರೊಳಗಡೆ ಹಾಕಿ ಇಡೋಣ. ಸೊಪ್ಪಿನ ಜೊತೆನೇ ಹಾಕೋಣ. ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಆ್ಯಡ್ ಮಾಡಬೇಕು. ನಮಗೆ ಅದರ ಎಷ್ಟು ಕ್ವಾಂಟಿಟಿ ಬೇಕೋ, ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಬೇಕು. ಆಮೇಲೆ ಸೊಪ್ಪು ಬೇಯಲಿಕ್ಕೆ ಮತ್ತು ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಈಗೆಲ್ಲ ನೀಟಾಗಿ ಅದರೊಳಗಡೆ ಎಲ್ಲ ಮಿಕ್ಸ್ ಆಗೋ ಥರ ಒಂದು ಪ್ಲೇಟನ್ನು ಮುಚ್ಚಿ ಇಡೋಣ. ನೋಡಿ, ಒಂದು 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಬೇಯ್ತಾ ಇದೆ. ಈ ಥರ ಎಲ್ಲ ಒಂದು 2 ಮಿನಿಟ್ಸ್ ಪ್ಲೇಟ್ನ ತೆಗೆದು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಡ್ತಾ ಇರಬೇಕು. ಆವಾಗ ಎಲ್ಲ ಕೂಡ ಜೊತೆ ಬೆರೆತು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಮಿಕ್ಸಿ ರುಬ್ಕೊಳ್ಳೋದಕ್ಕೆ ಸೊಪ್ಪಿನ ಸಾರಿಗೆ ಕೊಬ್ಬರಿ ತುರಿ, ಜೀರಿಗೆ ಮತ್ತು ಗಸಗಸೆ ಇದನ್ನು ಫಸ್ಟು ರುಬ್ಕೊಳ್ಬೇಕು. ನೀಟಾಗಿ ಒಂದು ಜಾರ್ಗೆ ಹಾಕ್ಕೊಂಡು ಫಸ್ಟ್ ಇದನ್ನು ರುಬ್ಕೊಂಡು ಬರಬೇಕು. ಇಲ್ಲಿ ಸೆಲ್ಫ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ. ಈಗ ಫಸ್ಟ್ ಹೋಗಿ ಮಿಕ್ಸಿ ಜಾರಲ್ಲಿ ಹೋಗಿ ನೀಟಾಗಿ ನುಣ್ಣಕ್ಕೆ ರುಬ್ಕೊಂಡು ಬರೋಣ. ಈಗ ಸೊಪ್ಪು ಕೂಡ ಆ ಕಡೆ ಬೇಯ್ತಾ ಇದೆ, ನೋಡ್ಬೋದು. ಸೊಪ್ಪು ಕಂಪ್ಲೀಟಾಗಿ ಬೆಂದಿದೆ ಕೂಡ, ನೀಟಾಗಿ ಸೊಪ್ಪೆಲ್ಲ ಬೆಂದಿದೆ. ಇದು ಬಿಸಿ ಬಿಸಿ ಮುದ್ದೆಯಲ್ಲಿ ತಿಂತಾ ಇದ್ದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನೀಟಾಗಿ ಚೋಸ್ಕೊಂಡ್ಬಿಡೋಣ. ಈ ಥರ ಸಣ್ಣ ಸಣ್ಣ ತೂತಿರುತ್ತಲ್ವ, ಆ ಥರ ಬಟ್ಲಲ್ಲಿ ಹಾಕಿ ನೀಟಾಗಿ ಬಗ್ಸ್ಕೊಂಡ್ರೆ ಸಾಕು. ಸೊಪ್ಪು ನೀಟಾಗಿ ಆರಬೇಕು. ಇದು ಹೊಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಮಂಜು ಥರ ಕಾಣಿಸ್ತಿದೆ ಅಷ್ಟೇ ವಿಡಿಯೋ. ನೋಡಿ, ಈಗ ಕ್ಲಿಯರಾಗಿ ಕಾಣಿಸ್ತಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬೆಂದಿದೆ. ನಿಜವಾಗ್ಲೂ ಕೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ಟೇಸ್ಟ್ ಕೂಡ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಈಗ ಆಗಲೇ ರುಬ್ಕೊಂಡು ಬಂದಿರತಕ್ಕಂಥ ಕೊಬ್ಬರಿ, ಜೀರಿಗೆ ಮತ್ತು ಗಸಗಸೆ ನೋಡಿ ಈ ಥರ ಫುಲ್ಲು ನುಣ್ಣಕ್ಕೆ ರುಬ್ಬಿರಬೇಕು. ಸೊಪ್ಪಿನ ಜೊತೆ ಹಾಕಿ ರುಬ್ಲಿಕ್ಕೆ ಹೋದರೆ ಇದು ನೀಟಾಗಿ ಬೆರೆಯೋದಿಲ್ಲ. ಅದಕ್ಕೆ ಫಸ್ಟ್ ಇದನ್ನು ರುಬ್ಕೊಂಡು ಆಮೇಲೆ ಈ ಸೊಪ್ಪನ್ನು ಸ್ವಲ್ಪ ಆರಿಸ್ಬೇಕು. ಒಂದು 5 ನಿಮಿಷ ಚೆನ್ನಾಗಿ ಆರಿಸ್ಬಿಟ್ರೆ ಹಾಕಿದ್ರೆ, ಯಾಕೆ ಆರಿಸ್ಬಿಟ್ಟು ಹಾಕಬೇಕಂದ್ರೆ ಮಿಕ್ಸಿ ಬೇಗ ಹಾಳಾಗೋದಿಲ್ಲ ಅಂತ ಅಷ್ಟೇ ರೀಸನ್ನು. ಈಗ ಈ ಸೊಪ್ಪೆಲ್ಲ ಆರಿದಾದಮೇಲೆ ಒಂದು ಅದೇ ಜಾರ್ಗೆ ಹಾಕ್ಕೊಂಡು ಇದೇ ಕೊಬ್ಬರಿ ಮತ್ತು ಜೀರಿಗೆ ಗಸಗಸೆ ರುಬ್ಬಿರ್ತಕ್ಕಂಥ ಜಾರ್ಗೆ ಹಾಕ್ಕೊಂಡು ಈ ಸೊಪ್ಪನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಬರಬೇಕು. ಆಮೇಲೆ ರುಬ್ಬಲಿಕ್ಕೆ ಯಾವುದೇ ಕಾರಣಕ್ಕಾಗಲಿ ಬೇರೆ ನೀರನ್ನ ಆ್ಯಡ್ ಮಾಡುವಾಗಿಲ್ಲ. ಯಾವ ನೀರನ್ನು ಕೂಡ ಹಾಕೋಂಗಿಲ್ಲ. ನಾವು ಸೊಪ್ಪು ಬೇಯಿಸಿದ ನೀರನ್ನ ಬಗ್ಸಿರ್ತೀವಲ್ಲ, ಅದೇ ನೀರನ್ನು ಹಾಕಿ ರುಬ್ಕೊಂಡು ಬರಬೇಕು. ಜಾಸ್ತಿ ನುಣ್ಣಕ್ಕೆ ರುಬ್ಬಬೇಕು ಅಂತೇನಿಲ್ಲ ಸೊಪ್ಪನ್ನ. ಈಗ ಒಂದು ಬಾಣಲೆಯಲ್ಲಿ ಹಾಕಿ ನೀಟಾಗಿ ಅದನ್ನೊಳಗಡೆ ಹಾಕಿ ನಮಗೆ ಈ ಸೊಪ್ಪು ಬೇಯಿಸಿರ್ತೀವಲ್ವ ನೀರು, ಅದೇ ನೀರೊಳಗಡೆನೇ ಈ ಜಾರ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಮತ್ತೆ ಅದರೊಳಗಡೆ ಹಾಕಬೇಕಾಗುತ್ತೆ ನೀರನ್ನ. ಬೇರೆ ನೀರನ್ನ ಹಾಕೋ ಹಾಗಿಲ್ಲ. ಸೊಪ್ಪು ಬೇಯಿಸಿದ ನೀರಿನಲ್ಲೇ ಹಾಕ್ಕೊಳ್ಬೇಕು. ನಿಮಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನೀವು ಬೇಯಿಸ್ಬೇಕಾದ್ರೇ ಸ್ವಲ್ಪ ಕ್ವಾಂಟಿಟಿ ನೀರು ಜಾಸ್ತಿ ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ. ನಮಗೆ ನೋಡಿ ಇಷ್ಟು ಸಾಕು ಅಂತ ಅನ್ನಿಸ್ತು. ನಂಗೆ ಜಾಸ್ತಿ ತೆಳ್ಳಗಾಗಿ ಬೇಡ, ಜಾಸ್ತಿ ಗಟ್ಟಿನೂ ಬೇಡ, ಇಷ್ಟು ಕ್ವಾಂಟಿಟಿ ಸಾಕು ಅಂತ ಹೇಳಿ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಸಾಂಬಾರನ್ನ ನೋಡ್ತಾ ಇದ್ದೀನಿ. ಆಮೇಲೆ ಸ್ಟವ್ ಕೂಡ ಹಚ್ಚಿಟ್ಕೊಂಡು ಒಂದು ಕುದಿಯಿಂದ 2 ಕುದಿ ಬಂದರೆ ಸಾಕು. ಆ ಕುದಿ ಬಂದಮೇಲೆ ಒಗ್ಗರಣೆ ಹಾಕಿ ಇಳಿಸ್ಬೋದು. ಆವಾಗ ಸಾಂಬಾರು ಕಂಪ್ಲೀಟ್ ಆಗುತ್ತೆ. ಈಗ ಸಾಂಬಾರು ಒಂದು ಕುದಿ ಬರ್ತಾ ಇದೆ.
ಈ ಕಡೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈ ಕಡೆ ಒಗ್ಗರಣೆ ಬಾಣಲಿ ಇಟ್ಟು ಅದು ಆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯಲಿ. ಎಣ್ಣೆ ಕಾಯ್ದ ನಂತರ ನೋಡಿ ಈ ಕಡೆಗೆ ಸೊಪ್ಪಿನ ಸಾರು ಕುದಿ ಕೂಡ ಬಂತು. ಈ ಕಡೆ ಎಣ್ಣೆ ಕಾಯ್ತಿದೆ ಅಲ್ವಾ, ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಮತ್ತು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಹಾಗೆ ಕಡಲೆಬೇಳೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಈರುಳ್ಳಿ ದಪ್ಪವಾಗಿ ಈರುಳ್ಳಿನ ಕೊಯ್ದು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೀವು ಕಡಲೆಬೇಳೆ ಅದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಇಲ್ಲ. ಈಗ ನಾನು ಕರಿಬೇವು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಆ್ಯಡ್ ಮಾಡಿದ್ದಾದಮೇಲೆ ನಾನು ಸೊಪ್ಪಿನ ಸಾರು ಜೊತೆ ಹಾಕಿದ್ದೀನಿ. ಉಪ್ಪು ಖಾರ ಎಲ್ಲ ಈಗಲೇ ನೋಡಿಕೊಂಡು ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿದ್ರೆ ಸೊಪ್ಪಿನ ಸಾರು ರೆಡಿ ಆಗುತ್ತೆ. ನೋಡಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತೇಳಿ. ಒಗ್ಗರಣೆ ಕೂಡ ಕೊಟ್ಟಿದ್ದಾಗಿದೆ. ಈಗ ಟೇಸ್ಟ್ ಕೂಡ ನೋಡಿದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನಿಸ್ತು. ಸ್ವಲ್ಪ ಅದಕ್ಕೆ ನಾನು ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿದೆ. ಈಗ ಫೈನಲಾಗಿ ಸಾಂಬಾರು ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಯ್ತಿದೆ ಅಂತೇಳಿ. ಸಾಂಬಾರು ಕೂಡ ರೆಡಿ ಆಯಿತು. ಈಗ ಇದನ್ನು ಪ್ಲೇಟ್ ಮುಚ್ಚಿದ್ರೆ ಮುಗೀತು ಸಾಂಬಾರು. ನಾನಿಲ್ಲಿ ಒಂದು ಪ್ಲೇಟ್ ತಟ್ಟೆಗೆ ಊಟ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಮುದ್ದೆ ಹಾಗೆ ರೈಸ್ ಕೂಡ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಸಾಂಬಾರು ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಜಾಸ್ತಿ ತೆಳುವೂ ಇಲ್ಲ, ಜಾಸ್ತಿ ಮಂದನೂ ಇಲ್ಲ, ಕರೆಕ್ಟಾಗಿ ಇದೆ ಕನ್ಸಿಸ್ಟೆನ್ಸಾಗಿ. ನಾನಿಲ್ಲಿ ಒಂದು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.